ಸದ್ಯದಲ್ಲೇ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯುತ್ ಕೂಲಿ ಕಾರ್ಮಿಕರ ಸಂಘ ಉದ್ಘಾಟನೆ. ಸಂಘದ ವತಿಯಿಂದ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯುತ್ ಕೂಲಿ ಕಾರ್ಮಿಕರ ಸಂಘ ನೋಂದಣಿಯಾದ ಹಿನ್ನೆಲೆಯಲ್ಲಿ ಸಂಘದ ಪದಾಧಿಕಾರಿಗಳು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಸಹ ಕಾರ್ಯದರ್ಶಿ ಎಂ ಸಿದ್ದರಾಜು ಮಾತನಾಡಿ, ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯುತ್ ಕೂಲಿ ಕಾರ್ಮಿಕರ ಸಂಘವನ್ನು ಅಸ್ತಿತ್ವಕ್ಕೆ ತರಲಾಗಿದ್ದು, ಈಗ ಸಂಘ ನೋಂದಣಿಯಾಗಿದ್ದು, ಸಂಘದ ಪದಾಧಿಕಾರಿಗಳ ಎಲ್ಲರೂ ಸೇರಿ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಿ ಶಾಸಕರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಆಹ್ವಾನಿಸಿ ಮಾಡಲಾಗುತ್ತದೆ ಎಂದರು. ಸಂಘದ ಗೌರವಾಧ್ಯಕ್ಷ ಬಿ ನಾಗರಾಜು, ಅಧ್ಯಕ್ಷ ಎಂ ಶ್ರೀಧರ್, ಉಪಾಧ್ಯಕ್ಷ ಎಸ್ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರ, ಗಜಂಜಿ ಎನ್ ಗೋಪಾಲ್, ಸಂಘಟನಾ ಕಾರ್ಯದರ್ಶಿಗಳಾದ ನಾರಾಯಣಸ್ವಾಮಿ, ಎಂ ಮನು, ಸಂಚಾಲಕ ಎಂ ಮಹೇಶ್, ನಿರ್ದೇಶಕರಾದ ನಿರಂಜನ್, ಪುಟ್ಟಲಿಂಗಯ್ಯ, ಎಸ್ ಪವನ್ ಕುಮಾರ್, ಎನ್ ರಾಜಶೇಖರ, ಸಿಎಂ ಗುರುಸ್ವಾಮಿ, ಮಹದೇವಸ್ವಾಮಿ, ಶಿವಣ್ಣ, ಬಿಎಸ್ ಪ್ರತಾಪ್, ಎಸ್ ಸಂತೋಷ್ ಕುಮಾರ್, ಬಿ ಯಶವಂತ, ಜಯಶಂಕರ್ ಹಾಜರಿದ್ದರು. ವರದಿ ಹೋಮ ನಂಜಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯುತ್ ಕೂಲಿ ಕಾರ್ಮಿಕರ ಸಂಘ ಸಮಸ್ತ ಅಭ್ಯುದಯ ಮುಂದುವರಿಯುವುದು ಸಮಸ್ತ ಅಭ್ಯುದಯ ವಿದ್ಯಾರ್ಥಂಚ ಶ್ರೀ ಕೆಂಪರಂಜಾಂಬಾ ಸಮೇತ ಚಾಮರಾಜೇಶ್ವರ ಸ್ವಾಮಿ ತೀರ್ಥಾವಧೇಶ ಚಾಮರಾಜೇಶ್ವರ ತೀರ್ಥಾವಧೇಶ ಪ್ರಸಾದ ಸಿದ್ಧ್ಯರ್ಥಂ ಮಾಧ್ಯಾಹ್ನ ಕಾಲೇ ಶಿವಾಷ್ಟೋ. ಈ ದಿನ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯುತ್ ಕೂಲಿ ಕಾರ್ಮಿಕರ ಸಂಘ ಸ್ಥಾಪನೆಯಾಗಿದೆ. ನಾವು ಈ ದಿನ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಕರೆದುಕೊಂಡು ಪೂಜೆಗೆ ಆಹ್ವಾನ ಮಾಡಿದ್ದೀವಿ. ಪೂಜೆನೂ ಕೂಡ ಸಲ್ಲಿಸಿದ್ದೀವಿ. ಮುಂದಿನ ದಿನ ನಮ್ಮೆಲ್ಲ ಸಂಘಟನೆಯವರ ಪದಾಧಿಕಾರಿಗಳೆಲ್ಲ ಸೇರಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಮತ್ತು ಸಂಸದರನ್ನ ಆಹ್ವಾನಿಸಿ ಮತ್ತು ಅಧಿಕಾರಿಗಳನ್ನು ಕೂಡ ಆಹ್ವಾನಿಸಿ ಈ ಸಂಘದ ಉದ್ಘಾಟನೆಯನ್ನು ಮಾಡುವ ಮುಖಾಂತರ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಪಡೆಯುವ ಮುಖಾಂತರ ಈ ಸಂಘಟನೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಮಾಡಬೇಕೆಂದು ತಮ್ಮಲ್ಲೆಲ್ಲ ಸವಿನಯ ಪ್ರಾರ್ಥನೆಯೊಂದಿಗೆ ಪೂಜೆಯನ್ನು ಮುಗಿಸಿರುತ್ತೇವೆ. ನಿಮ್ಮ ಹೆಸರು? ಸಿದ್ದರಾಜು, ಕಾರ್ಯದರ್ಶಿ.